ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಲ್ಲಭಾಯ್ ಪಟೇಲ್ ಅವರು ಒಮ್ಮೆ ಆರ್ಎಸ್ಎಸ್ ನಿಷೇಧ ಮಾಡಿದ್ರು. ಅವರನ್ನ ಹೊರತುಪಡಿಸಿ ಯಾರು ಕೂಡ ನಿಷೇಧ ಮಾಡಿಲ್ಲ. ಪ್ರಿಯಾಂಕ್ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಪತ್ರ ಬರೆದಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿ ಅಂತ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ಗೆ ಅವಕಾಶ ನೀಡಿದರೆ ಬೇರೆಯವರು ಕೇಳ್ತಾರೆ. ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿದ್ದಾರೆ ಅಂತ ರಾಜಣ್ಣ ಹೇಳಿದರು. ಆರ್ಎಸ್ಎಸ್ನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ ಆರ್ಎಸ್ಎಸ್ನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವ್ರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು ಆರ್ಎಸ್ಎಸ್ನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ. ಆದರೆ ಖರ್ಗೆ ಅವರು ಬರೆದಿರ್ತಕ್ಕಂಥ ನಿಷೇಧ ಮಾಡಿ ಅಂತ ನಿಷೇಧ ಮಾಡಿದ್ದು ಬರೆದವ್ರೆ ಅಂತಕ್ಕಂಥದ್ದು ಸರಿಯಾದಂತಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಲ್ಲಭಾಯ್ ಪಟೇಲ್ ಅವರು ಒಮ್ಮೆ ಆರ್ಎಸ್ಎಸ್ ನಿಷೇಧ ಮಾಡಿದ್ರು. ಅವರನ್ನ ಹೊರತುಪಡಿಸಿ ಯಾರು ಕೂಡ ನಿಷೇಧ ಮಾಡಿಲ್ಲ. ಪ್ರಿಯಾಂಕ್ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಪತ್ರ ಬರೆದಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿ ಅಂತ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ಗೆ ಅವಕಾಶ ನೀಡಿದರೆ ಬೇರೆಯವರು ಕೇಳ್ತಾರೆ. ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿದ್ದಾರೆ ಅಂತ ರಾಜಣ್ಣ ಹೇಳಿದರು. ಆರ್ಎಸ್ಎಸ್ನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ ಆರ್ಎಸ್ಎಸ್ನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವ್ರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು ಆರ್ಎಸ್ಎಸ್ನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ. ಆದರೆ ಖರ್ಗೆ ಅವರು ಬರೆದಿರ್ತಕ್ಕಂಥ ನಿಷೇಧ ಮಾಡಿ ಅಂತ ನಿಷೇಧ ಮಾಡಿದ್ದು ಬರೆದವ್ರೆ ಅಂತಕ್ಕಂಥದ್ದು ಸರಿಯಾದಂತಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಲ್ಲಭಾಯ್ ಪಟೇಲ್ ಅವರು ಒಮ್ಮೆ ಆರ್ಎಸ್ಎಸ್ ನಿಷೇಧ ಮಾಡಿದ್ರು. ಅವರನ್ನ ಹೊರತುಪಡಿಸಿ ಯಾರು ಕೂಡ ನಿಷೇಧ ಮಾಡಿಲ್ಲ. ಪ್ರಿಯಾಂಕ್ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಪತ್ರ ಬರೆದಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿ ಅಂತ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ಗೆ ಅವಕಾಶ ನೀಡಿದರೆ ಬೇರೆಯವರು ಕೇಳ್ತಾರೆ. ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿದ್ದಾರೆ ಅಂತ ರಾಜಣ್ಣ ಹೇಳಿದರು.
RSSನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ RSSನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವ್ರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು RSS ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು RSSನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ. ಆದರೆ ಖರ್ಗೆ ಅವರು ಬರೆದಿರ್ತಕ್ಕಂಥ ನಿಷೇಧ ಮಾಡಿ ಅಂತ ಬರೆದವ್ರೆ, ನಿಷೇಧ ಮಾಡಿದ್ದು ಬರೆದವ್ರೆ ಅಂತಕ್ಕಂಥದ್ದು ಸರಿಯಾದಂತಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ. RSS ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಲ್ಲಭಾಯ್ ಪಟೇಲ್ ಅವರು ಒಮ್ಮೆ RSS ನಿಷೇಧ ಮಾಡಿದ್ರು. ಅವರನ್ನ ಹೊರತುಪಡಿಸಿ ಯಾರು ಕೂಡ ನಿಷೇಧ ಮಾಡಿಲ್ಲ. ಪ್ರಿಯಾಂಕ್ RSS ಬ್ಯಾನ್ ಮಾಡಿ ಅಂತ ಪತ್ರ ಬರೆದಿಲ್ಲ. RSS ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿ ಅಂತ ಪತ್ರ ಬರೆದಿದ್ದಾರೆ. RSSಗೆ ಅವಕಾಶ ನೀಡಿದರೆ ಬೇರೆಯವರು ಕೇಳ್ತಾರೆ. ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSSನ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿದ್ದಾರೆ ಅಂತ ರಾಜಣ್ಣ ಹೇಳಿದರು. RSSನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ RSSನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವ್ರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು RSS ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು RSSನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ. ಆದರೆ ಖರ್ಗೆ ಅವರು ಬರೆದಿರ್ತಕ್ಕಂಥ ನಿಷೇಧ ಮಾಡಿ ಅಂತ ಬರೆದವ್ರೆ, ನಿಷೇಧ ಮಾಡಿದ್ದು ಬರೆದವ್ರೆ ಅಂತಕ್ಕಂಥದ್ದು ಸರಿಯಾದಂತಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ